Hi all, welcome back to my YouTube channel ನಮ್ಮ ಮಕ್ಕಳಿಗಾಗಿ by ವೀಣಾ ಕೃಷ್ಣ. ಗುರುವಾರ ಮಧ್ಯಾಹ್ನ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ನಾನು ಸೆರ್ಲಾಕ್ನ ಹೋಮ್ ಮೇಡ್ ಮನೆಯಲ್ಲೇ ಯಾವ ಸೆರ್ಲಾಕ್ನ ಮಾಡ್ಬೋದು ಅಂತ ನಾನು ಇವತ್ತಿನ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ನನಗೆ ಡಿಎಮ್ಗಳಲ್ಲಿ ಪ್ರತಿದಿನ ಅಟ್ಲಿ ಮಿನಿಮಮ್, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಮಿನಿಮಮ್ 1ರಿಂದ 2 ಆದ್ರೂ ಒಂದು ಕ್ವೆಶ್ಚನ್ ಇರುತ್ತೆ. ಯಾವ ಸೆರ್ಲಾಕ್ ಮಕ್ಕಳಿಗೆ ಬೆಸ್ಟು, ಯಾವ ಸೆರ್ಲಾಕ್ನ ಕೊಡ್ಬೋದು, 6 ತಿಂಗಳಿಂದ ಸೆರ್ಲಾಕ್ನ ಕೊಡ್ಬೋದಾ ಅಂತ. ದಯವಿಟ್ಟು ನೀವು ಔಟ್ಸೈಡಿಂದ ತರುವಂತಹ ಸೆರ್ಲಾಕ್ ಅಂತಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಸು ಮತ್ತು ಆ್ಯಡೆಡ್ ಶುಗರ್ಸ್ನ ಹಾಕಿರ್ತಾರೆ. ನಾನು ಯಾವ ಬ್ರ್ಯಾಂಡನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ, ಅಥವಾ ನನಗೆ ಯಾವ ಬ್ರ್ಯಾಂಡ್ ಮೇಲೂ ಒಂದು ಏನು ಕೋಪ ಆಗಿರ್ಬೋದು ಅಥವಾ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಅಂತಂದರೆ ಯಾವುದ್ರ ಮೇಲೂ ನನಗೆ ನೆಗೆಟಿವಿಟಿ ಅಥವಾ ಇಂಡೈರೆಕ್ಟ್ ಟುವರ್ಡ್ಸ್ ದಟ್ ಅಂತ ನನಗೇನೂ ಇಲ್ಲ, ನೆಗೆಟಿವಿಟಿ ಇಲ್ಲ ಅಥವಾ ಅದ್ರ ಮೇಲೆ ನನಗೇನು ವಿರುದ್ಧ ಹೋಗಬೇಕು ಅನ್ನೋದೇನೂ ಇಲ್ಲ. ಆದರೆ ಮಕ್ಕಳ ಆರೋಗ್ಯದ ವಿಚಾರವಾಗಿ ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಕ್ಕಳಿಗೆ ನೀವೇನಾದರೂ ಆಲ್ರೆಡಿ ಸೆರ್ಲಾಕ್ನ ಹಾಕ್ತಾ ಇದ್ದೀರಾ ಅಂತಂದರೆ, ಸೆರ್ಲಾಕ್ನ ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಅಥವಾ ಸೆರ್ಲಾಕ್ಸ್ನ ಕೊಡಬೇಕು ಅಂತ ಪ್ಲ್ಯಾನಲ್ಲಿದ್ದೀರಾ, ದಯವಿಟ್ಟು ಈ ಒಂದು ಪ್ಲ್ಯಾನ್ನ ಅಥವಾ ನೀವು ಮಾಡ್ತಿರುವಂತಹ ಒಂದು ತಪ್ಪನ್ನು ಈಗಲೇ ಅವಾಯ್ಡ್ ಮಾಡಿ. ಯಾಕಂತಂದರೆ ನಿಮಗೆ ಪ್ಯಾಕೆಟ್ಸಲ್ಲಿ ಸೆರ್ಲಾಕ್ ಏನು ತೊಗೊಂಡು ಬರ್ತೀರಾ ಆ ಸೆರ್ಲಾಕ್ಗಳಲ್ಲಿ ಆ್ಯಡೆಡ್ ಶುಗರ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ನೀವು ಮನೆಯಲ್ಲೇ ತುಂಬ ಹೆಲ್ದಿಯಾಗಿ ನೀವು ತರುವಂತಹ ಒಂದು ಸೆರ್ಲಾಕ್ಗಿಂತ ಅತಿ ಹೆಚ್ಚು ಪೌಷ್ಟಿಕವಾದ ಒಂದು ಇಂಗ್ರೀಡಿಯೆಂಟ್ಸ್ನ ನೀವು ಮನೆಯಲ್ಲೇ ಮಾಡಿ ಮಗುಗೆ ತಿನ್ನಿಸ್ಬೋದು. ಮಗುವಿನ ವೆಯ್ಟ್ ಸಹ ಇನ್ಕ್ರೀಸ್ ಆಗುತ್ತೆ, ಮಗು ಇಷ್ಟಪಟ್ಟು ತಿನ್ನತ್ತೆ, ಆ್ಯಂಡ್ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಪ್ಯಾಕ್ ಸೆರ್ಲಾಕ್ ತಂದು ಮನೆಗೆ ತಂದು ಮಕ್ಕಳಿಗೆ ಹಾಕ್ತಾ ಇದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಮಕ್ಕಳಿಗೆ ನೀವು ಶುಗರ್ನ ತುಂಬ್ದಂಗೆ ಆಗುತ್ತೆ. ಡೈಲಿ ಡೋಸೇಜಲ್ಲಿ ಮಗುಗೆ ಕೆಲವರು 2 ಸಲ ಕೊಡ್ತಾರೆ ದಿನಕ್ಕೆ, ಕೆಲವರು 3 ಸಲ ಕೊಡ್ತಾರೆ. ಸೊ ಮಗುವಿನ ಒಂದು ಹೊಟ್ಟೆಗೆ ನೀವು ಶುಗರ್ನ ಫಿಲ್ ಮಾಡ್ತಾನೆ ಇರ್ತೀರಾ. ಇದರಿಂದ ಮಗುವಿನ ಅಪೆಟೈಟ್ ಹಾಳಾಗುತ್ತೆ ಆ್ಯಂಡ್ ಮಗು ಮುಂದಕ್ಕೆ ಹೋಗ್ತಾ 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 ಬರೀ ಸ್ವೀಟ್ ಇರುವಂತಹ ಒಂದು ಡಿಶಸ್ನ ಫುಡ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಇಂಟೆಂಟ್ ಟುವರ್ಡ್ಸ್ ಸ್ವೀಟ್ ಅಂತ ಹೇಳ್ತೀವಿ. ಸೊ ಇದು ಒಂದು ದೊಡ್ಡ ತೊಂದರೆ. ಏನಕ್ಕಂತಂದರೆ ಮಗು ಖಾರ ತಿನ್ನಲ್ಲ, ಖಾರ ಇರೋದನ್ನ ಇಷ್ಟಪಡೋದೇ ಇಲ್ಲ, ಬರೀ ಸ್ವೀಟ್ ಇರಬೇಕು. ನೀವು ಯಾವಾಗಲೂ ದಿನಾಗಲೂ ಸ್ವೀಟ್ ಕೊಡೋಕ್ಕಾಗುತ್ತಾ ಮಗುಗೆ? ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ತುಂಬ ಕೆಟ್ಟದು. ಆ್ಯಂಡ್ ನೆಕ್ಸ್ಟು ಸೆರ್ಲಾಕ್ನ ಹಾಕಿದಾಗ ಅದರಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ಮಗುಗೆ ತಿನ್ನೋಕೆ ಇಷ್ಟ ಆಗುತ್ತೆ. ನಿಮ್ಮ ಮನಸ್ಸಿಗೆ ಏನಾಗುತ್ತೆ, ಖುಷಿ ಏನು ಅಂತಂದರೆ, ಅಯ್ಯೋ ನನ್ನ ಮಗು ಸೆರ್ಲಾಕ್ನ ತುಂಬ ಇಷ್ಟಪಟ್ಟು ತಿನ್ನತ್ತೆ, ಕೊಡೋಣ. ಆ್ಯಕ್ಚುಲಿ ಪ್ರತಿಯೊಂದು ಮಗುನು ನೀವು ಅಂದರೆ ಸೆರ್ಲಾಕ್ನ ಯೂಸ್ ಮಾಡಿರುವಂತಹ ಮಕ್ಕಳು ಪ್ರತಿಯೊಬ್ಬರೂ ಸೆರ್ಲಾಕ್ನ ಅವಾಯ್ಡ್ ಮಾಡಿರುವಂತಹ ಮಗು ಅಥವಾ ರಿಜೆಕ್ಟ್ ಮಾಡಿರುವಂತಹ ಮಗು ಇಲ್ಲವೇ ಇಲ್ಲ ಅನಿಸುತ್ತೆ. ಪ್ರತಿಯೊಂದು ಮಕ್ಳಿಗೂ ಸೆರ್ಲಾಕ್ ಇಷ್ಟ ಆಗುತ್ತೆ. ಏನಕ್ಕಂತ ಅದರಲ್ಲಿ ಆ್ಯಡೆಡ್ ಶುಗರ್ ಹಾಕಿರ್ತಾರೆ. ಸೊ ಅದರಿಂದ ಮಕ್ಳಿಗೆ ಇಷ್ಟಪಡ್ತಾರೆ. ಅದರಲ್ಲಿ ಯಾವುದೇ ರೀತಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಮನೆಯಲ್ಲಿ ಮಾಡುವಂತಹ ಒಂದು ಸೆರ್ಲಾಕ್ಗಿಂತ ಅಂತಂದರೆ ಹೋಮ್ ಮೇಡ್ ಸೆರ್ಲಾಕ್ ಪೌಡರ್ಗಿಂತ ಅದರಲ್ಲಿ ನ್ಯೂಟ್ರಿಷನ್ ಅಂಶ ಇರುತ್ತೆ ಅಂತ ನಾನು ಖಂಡಿತವಾಗ್ಲೂ ನಂಬಲ್ಲ. ಯಾಕಂತಂದರೆ ಇದು ಅಪ್ಪಟ ಒಂದು ಪ್ರಮೋಷನ್ಗಾಗಿ ಅಷ್ಟೇ ಮಾಡೋದು. ಇದರಲ್ಲಿ ಯಾವುದೇ ರೀತಿ ಮಕ್ಕಳ ವೆಯ್ಟ್ ಗೇನ್ ಆಗಿರಬಹುದು ಅಥವಾ ವೆಯ್ಟ್ ಗೇನ್ ಆಗಬಹುದು, ಆಗಲ್ಲ ಅಂತ ಏನೂ ಇಲ್ಲ. ಮಕ್ಕಳಿಗೆ ಒಂದು ಸಾಲಿಡ್ ಹೋಗ್ತಿದೆ ಅಂತಂದರೆ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗುತ್ತೆ. ಅದೇ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನು ಮಕ್ಕಳಿಗೆ ಹೋಗ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಮನೆಯಲ್ಲಿ ಸಾಕಷ್ಟು ಹೋಮ್ ಮೇಡ್ ಸೆರ್ಲಾಕ್ನ ನೀವು ಮಾಡ್ಕೊಳ್ಬೋದು. ದಯವಿಟ್ಟು ಮನೆಯಲ್ಲೇ ಹೋಮ್ ಮೇಡ್ ಸೆರ್ಲಾಕ್ನ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಕೆಲವು ವೀಡಿಯೋಸ್ಗಳು ಹೋಮ್ ಮೇಡ್ ಸೆರ್ಲಾಕ್, ರಾಗಿ ಸಾರಿ ಪೌಡರ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಮಖಾನ ಮಾಡಿದ್ದೀನಿ, ಅವಲಕ್ಕಿದು ಮಾಡಿದ್ದೀನಿ, ಕಡಲೆಪುರಿದು ಸಹ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಒಂದು ಕಂಪ್ಲೀಟ್ ಅಕ್ಕಿ ಆ್ಯಂಡ್ ಇನ್ನೂ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ಗಳು ಹಾಕಿರುವಂತಹ ಹೋಮ್ ಮೇಡ್ ಸೆರ್ಲಾಕ್ ಪೌಡರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ದಯವಿಟ್ಟು ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ಆಚೆಯಿಂದ ತಂದು ಯಾವುದೇ ಬ್ರ್ಯಾಂಡ್ ಇರ್ಬೋದು, ಅದರಲ್ಲಿ ಏನೇ ಬರೆದಿರ್ಬೋದು, ಬಟ್ ಖಂಡಿತವಾಗ್ಲೂ ಅದರಲ್ಲಿ ಆ್ಯಡೆಡ್ ಶುಗರ್ ಹಾಕಿರ್ತಾರೆ. ಅದು ನಿಮ್ಮ ಮಕ್ಕಳ ಒಂದು ಆರೋಗ್ಯಕ್ಕೆ, ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಕೆಟ್ಟದು. ನೀವು ಸ್ಲೋ ಆಗಿ ಪಾಯ್ಸನ್ ಕೊಡ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ. ದಯವಿಟ್ಟು ಅದನ್ನು ಕೊಡೋಕೆ ಹೋಗ್ಬಿಡಿ. ನನಗೆ ಡಿಎಮ್ಗಳು ತುಂಬ ರಿಸೀವ್ ಆಗುತ್ತೆ, ಯಾವ ಸೆರ್ಲಾಕ್ ಬೆಸ್ಟು, ಸೆರ್ಲಾಕ್ನ ಸ್ಟಾರ್ಟ್ ಮಾಡ್ಬೋದಾ ಅಂತ. ಆ ಒಂದು ಕ್ವೆಶ್ಚನ್ಗೆ ನನ್ನ ಇಮಿಡಿಯೇಟ್ ರಿಪ್ಲೈ ಹೆಂಗಿರುತ್ತೆ, ಆ ಮೆಸೇಜ್ ನೋಡಿದ ತಕ್ಷಣ ಹೋಮ್ ಮೇಡ್ ಸೆರ್ಲಾಕ್ ಇಸ್ ಬೆಸ್ಟ್ ಅಂತ ಹಾಕ್ತೀನಿ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ದಯವಿಟ್ಟು ನೀವು ಏನಾದರೂ ಇದೇ ರೀತಿ ಆಚೆಯಿಂದ ತರಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ದೀರಾ ಅಥವಾ ಆಲ್ರೆಡಿ ತಂದು ಮಗುಗೆ ಹಾಕ್ತಿದ್ದೀರಾ, ಅಯ್ಯೋ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಖಾಲಿ ಮಾಡಿಬಿಡೋಣ ಅಂತಂದರೆ ದಯವಿಟ್ಟು ಇವತ್ತೇ ಅದನ್ನು ತೆಗೆದು ಆಚೆಗೆ ಹಾಕ್ಬಿಡಿ. ನಿಮ್ಮ ಮಗುಗಿಂತ ಯಾವುದೂ ಮುಖ್ಯ ಅಲ್ಲ ಅಲ್ವಾ? ನನ್ನ ಪ್ರಕಾರ ಅದೇನೆ, ಮಕ್ಕಳಿಗಿಂತ ಏನು ಮುಖ್ಯನೇ ಅಲ್ಲ.
ಸೊ ದಯವಿಟ್ಟು ಆ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ಹೋಮ್ ಮೇಡ್ ಸೆರ್ಲಾಕ್ ಇಸ್ ಬೆಸ್ಟ್. ಇದರಲ್ಲೇ ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ನಾನು ಇವತ್ತು ತೋರಿಸ್ತಿರುವಂತಹ ಒಂದು ಹೋಮ್ ಮೇಡ್ ಸೆರ್ಲಾಕಲ್ಲಿ ಏನೇನೆಲ್ಲ ನಾನು ಆ್ಯಡ್ ಮಾಡಿದ್ದೀನಿ, ಇದನ್ನು ಯಾವ್ಯಾವ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ಹೋಮ್ ಮೇಡ್ ಸೆರ್ಲಾಕ್ಗೆ ನಾನು ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ 7 ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಅಕ್ಕಿ, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಮಸೂರ್ ದಾಲ್ ಮತ್ತು ಬಾದಾಮಿ. ಈ ಒಂದು ಇಂಗ್ರೀಡಿಯೆಂಟ್ಸ್ನ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತಂದರೆ, ಒಂದು ಬಿಗ್ ಬೌಲಷ್ಟು, ನೀವು ತೊಗೊಳ್ಳುವಂತಹ ಬೌಲ್ ಯಾವ್ದಾರು ಆಗಿರಲಿ ಅದಕ್ಕೆ 2 ಸ್ಪೂನಷ್ಟು ನೀವು ಎಲ್ಲ ಐಟಮ್ಸು ತೊಗೊಳ್ಬೇಕಾಗತ್ತೆ. ಉದ್ದಿನಬೇಳೆ ಇರ್ಬೋದು, ಹೆಸರು ಬೇಳೆ ಇರ್ಬೋದು, ತೊಗರಿಬೇಳೆ ಇರ್ಬೋದು, ಮಸೂರ್ ದಾಲ್ ಇರ್ಬೋದು ಮತ್ತು ಕಡಲೆಬೇಳೆ ಇರ್ಬೋದು. ಆ್ಯಂಡ್ ಬಾದಾಮಿ 8ರಿಂದ 10 ನೀವು ಹಾಕ್ಕೊಳ್ಬೋದು. ಆ್ಯಂಡ್ ಯಾವ ಸ್ಪೂನಲ್ಲಿ ತೊಗೊಳ್ಬೇಕು ಅಂತಂದರೆ, ನಾನು ಒಂದು ಬಿಗ್ ಟೇಬಲ್ ಸ್ಪೂನ್ ಅಂತ ಏನು ಕರಿತೀವಿ ಅದನ್ನು ತೊಗೊಂಡಿದ್ದೀನಿ. ನೀವು ಇದೇ ಪ್ರಪೋರ್ಷನ್ನ ಶುರು ಮಾಡಿ. ಕೈ ಅಳತೆಯಲ್ಲಿ ಹಾಕೋದಕ್ಕಿಂತ ಒಂದು ಕ್ವಾಂಟಿಟಿ ಮುಖಾಂತರ, ಒಂದು ಪ್ರಪೋರ್ಷನ್ ಮುಖಾಂತರ ನಾವು ಹಾಕಿದ್ರೆ ಮಕ್ಕಳಿಗೆ ಸೇರಬೇಕಾಗಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿ ಸೇರುತ್ತೆ. ಬಾದಾಮಿನ ನಾನೊಂದು 8ರಿಂದ 10 ತೊಗೊಂಡಿದ್ದೀನಿ. ಅಷ್ಟು ಸಾಕು. ಏನಕ್ಕಂತಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ನಾವು ಈ ಒಂದು ಹೋಮ್ ಮೇಡ್ ಸೆರ್ಲಾಕ್ ಪೌಡರ್ನ ಮಾಡ್ಕೊಳ್ತಿರೋದು. ಮೊದಲಿಗೆ ಇದನ್ನೆಲ್ಲ ತೊಗೊಂಡು ನಾನು ನೆಕ್ಸ್ಟ್ ಏನು ಪ್ರೊಸೀಜರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅಕ್ಕಿನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಎನರ್ಜಿ ಸಿಗುತ್ತೆ ಮಕ್ಕಳಿಗೆ, ಮತ್ತು ಬೇಳೆ ಕಾಳುಗಳಲ್ಲಿ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಪ್ರೋಟೀನ್ ಅಂಶ ಸಿಗುತ್ತೆ. 6 ತಿಂಗಳಿಂದ ನಾವು ಮಕ್ಕಳಿಗೆ ಸಾಲಿಡ್ನ ಶುರು ಮಾಡ್ತಿದ್ದೀವಿ ಅಂತಂದರೆ ಮಕ್ಕಳಿಗೆ ಪ್ರೋಟೀನ್ ಬೇಕಾಗತ್ತೆ. ಯಾಕಂತಂದರೆ ತಾಯಿಯ ಎದೆ ಹಾಲಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಪ್ರೋಟೀನ್ ಅಂಶ ಇರಬಹುದು, ಮತ್ತು ಐರನ್ ಅಂಶ, ವೈಟಮಿನ್ ಸಿ, ಮತ್ತು ಮಕ್ಕಳ ಒಂದು ಕಂಪ್ಲೀಟ್ ಓವರಾಲ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂತಹ ಅಂಶ ತಾಯಿಯ ಎದೆ ಹಾಲಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರನೇ ನಾವು ಮಕ್ಕಳಿಗೆ ಸಾಲಿಡ್ನ 6 ಮಂತ್ಸಿಂದ ಶುರು ಮಾಡ್ತೀವಿ. ಆ್ಯಂಡ್ ಬಾದಾಮಿನ ಮಕ್ಕಳ ಒಂದು ಸೆರ್ಲಾಕ್ಗಳಲ್ಲಿ ಯೂಸ್ ಮಾಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಏನಕ್ಕಂತಂದರೆ ಬಾದಾಮಿಯಲ್ಲಿರುವಂತಹ ಎಣ್ಣೆ ಅಂಶ ಮಕ್ಕಳಿಗೆ ಫ್ಯಾಟ್ ರೀತಿಯಲ್ಲಿ ಬ್ರೈನ್ ಡೆವಲಪ್ಮೆಂಟ್ಗೆ ಅದು ಒಳ್ಳೆ ರೀತಿಯಾಗಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ನಾವು ತೊಗೊಂಡಿರುವಂತಹ ಎಲ್ಲ ಕಾಳುಗಳು ಮಕ್ಕಳ ಕಂಪ್ಲೀಟ್ ಓವರಾಲ್ ಡೆವಲಪ್ಮೆಂಟ್ಗೆ ಒಂದು ಹೆಲ್ಪ್ ಆಗುತ್ತೆ. ಇದನ್ನು ನಾವು ಕಂಪ್ಲೀಟಾಗಿ ಒಂದು 2ರಿಂದ 3 ಸಲ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ನಾವು ಮಾರ್ಕೆಟಿಂದ ತಂದಿರ್ತೀವಿ ಅಂತಂದರೆ, ಏನು ಸೂಪರ್ ಮಾರ್ಕೆಟ್ಸಿಂದ ಕಾಳುಗಳನ್ನ ತಂದಿರ್ತೀವಿ, ವಾಶ್ ಆಗಿರುತ್ತೋ ಆಗಿರಲ್ವೋ ನಮಗೆ ಗೊತ್ತಿರೋದಿಲ್ಲ. ಸೊ ಕಂಪ್ಲೀಟಾಗಿ ವಾಶ್ ಮಾಡಿಕೊಂಡು ಒಂದು 2ರಿಂದ 3 ಸಲ ವಾಶ್ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ ಅಲ್ವಾ. ಸೊ 2ರಿಂದ 3 ಸಲ ವಾಶ್ ಮಾಡಿಕೊಂಡು ಇದನ್ನು ನಾವು ಡ್ರೈ ಮಾಡ್ಕೊಳ್ಬೇಕಾಗತ್ತೆ. ಕೆಲವರು ಇದನ್ನು ಜಸ್ಟ್ ಬಟ್ಟೆ ಮೇಲೆ ಹಾಕಿ ಒಂದು 2ರಿಂದ 3 ಅವರ್ ಮಾತ್ರ ಇದನ್ನು ಡ್ರೈ ಮಾಡ್ತಾರೆ. ಆದರೆ ನಾನು ಪ್ರತಿಯೊಂದು ಸೆರ್ಲಾಕ್ನ ಕಂಪ್ಲೀಟ್ ಒಂದು 5 to 6 ಅವರ್ಸ್ ಅಷ್ಟು ಬಿಸಿಲಲ್ಲಿ ಇಟ್ಟು ಅಂತಂದರೆ ಚೆನ್ನಾಗಿ ಅದು ಒಣಗಬೇಕಾಗತ್ತೆ. ಅಂತಂದರೆ ಹಸಿ ಅದರಲ್ಲಿ ಇರುವಂತಹ ತೇವಾಂಶ ಕಂಪ್ಲೀಟ್ ಸಣ್ಣ ಇದರಲ್ಲಿ ಇದಾಗಬೇಕಾಗತ್ತೆ. ಅಂತಂದರೆ ಕಂಪ್ಲೀಟ್, ಇವತ್ತು ನಿಮಗೂ ಗೊತ್ತಿದೆ ಇವತ್ತು ವಾತಾವರಣ ಹೇಗಿತ್ತು ಅಂತ, ಆಲ್ಮೋಸ್ಟ್ ಏನು ಬಿಸಿಲಿರಲಿಲ್ಲ, ಕಡಿಮೆನೇ ಬಿಸಿಲಿತ್ತು. ಆ ಬಿಸಿಲಲ್ಲಿ ನಾನು ಇದನ್ನು ಒಣಗಿಸಿದ್ದೆ. ಅದಾದಮೇಲೆ ಇದನ್ನು ನಾನು ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ಕೊಂಡಿದ್ದೀನಿ. ನೀವು ದಯವಿಟ್ಟು ಈ ಎಲ್ಲ ಬೇಳೆಕಾಳುಗಳನ್ನ ಮಕ್ಕಳಿಗೆ ಆ್ಯಡ್ ಮಾಡಿ ಈ ಹೋಮ್ ಮೇಡ್ ಸೆರ್ಲಾಕಲ್ಲಿ. ಯಾಕಂತಂದರೆ ಈ ಬೇಳೆಕಾಳುಗಳು ಖಂಡಿತವಾಗ್ಲೂ ಒಂದು ವಂಡರ್ ರೀತಿಯಲ್ಲಿ ಮಕ್ಕಳ ಹೆಲ್ತಲ್ಲಿ ಒಂದು ಇಂಪಾರ್ಟೆಂಟಾಗಿ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಯಾಕಂತಂದರೆ ಮಕ್ಕಳ ಒಂದು ಹೇರ್ಗಿರ್ಬೋದು, ಅವರ ಸ್ಕಿನ್ಗಿರ್ಬೋದು, ಮತ್ತು ಉಗುರು ಇರ್ಬೋದು, ಅವರ ಒಂದು ಕಂಪ್ಲೀಟ್ ಮೈಲ್ ಸ್ಟೋನ್ಸ್ ಏನು ರೀಚ್ ಮಾಡ್ತಾರೆ ಅದಕ್ಕೆ ಈ ಒಂದು ಬೇಳೆಕಾಳುಗಳು ತುಂಬ ಶಕ್ತಿ ನೀಡುತ್ತೆ, ಎನರ್ಜಿ ನೀಡುತ್ತೆ. ನಾವು ಏನು ಕೊಡೋದಕ್ಕೆ ಸಾಧ್ಯ ಮಕ್ಕಳಿಗೆ? ಮಕ್ಕಳು ಹುರುಳಾಡೋದಕ್ಕೆ, ಕ್ರಾಲ್ ಮಾಡೋದಕ್ಕೆ, ನಿಂತ್ಕೊಳ್ಳೋದಕ್ಕೆ, ನಡೆಯೋದಕ್ಕೆ ಶಕ್ತಿ ಕೊಡೋದಕ್ಕೆ ಸಾಧ್ಯ. ಆ ಶಕ್ತಿ ಮಕ್ಕಳ ಒಂದು ಊಟದಲ್ಲಿ. ಸೊ ಹೋಮ್ ಮೇಡ್ ಸೆರ್ಲಾಕ್ ಡೆಫಿನೆಟ್ಲಿ ಬೆಸ್ಟ್. ಯಾಕಂತಂದರೆ ಹೊರಗಡೆಯಿಂದ ತರೋದು ಕೆಮಿಕಲ್ಸ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಅಷ್ಟು ತಿಂಗಳು ಅದು ಪ್ಯಾಕ್ ಒಳಗಡೆ ಇದೆ ಅಂತಂದರೆ ಏನೇನೆಲ್ಲ ಹಾಕಿರ್ತಾರೆ ಅಂತ ನಾವು ಅದರಲ್ಲೇ ಅರ್ಥ ಮಾಡ್ಕೊಳ್ಬೋದಲ್ವ. ಆ ಒಂದು ಪ್ರಿಸರ್ವೇಟಿವ್ಸ್ ಎಲ್ಲ ಮಕ್ಳಿಗೆ ಬೇಡ, ಮನೆಯಲ್ಲೇ ಮಾಡ್ಕೊಳ್ಬೋದು, ವೆರಿ ಈಸಿ. ಈ ರೀತಿ ನಾನು ಮಾಡಿ ಮೇಲೆ ಬಿಸಿಲಲ್ಲಿ ಇಟ್ಬಿಟ್ಟು ಬಂದೆ. ಒಂದು 12:30 ಹಾಗೆ ನಾನು ಎತ್ಕೊಂಡು ಬಂದಿದ್ದು 4:30 ಹಾಗೆ ಎತ್ಕೊಂಡು ಬಂದೆ. ಒಂದು 5-6 ಅವರ್ಸ್ ಅಷ್ಟೇ ಇದ್ದಿದ್ದು. ಆದಿತಿನೂ ಮಾಡಿ ಮೇಲೆ ಕರ್ಕೊಂಡು ಹೋಗಿದ್ದೆ. ಎತ್ಕೊಂಡು ಬರುವಾಗ ಅವ್ರದ್ದು ಒಂದು ನ್ಯಾಪ್ ಆಗಿತ್ತು, ಆರಾಮಾಗಿ ಆಟ ಆಡ್ತಿದ್ರು. ಅದಿತಿ ಎತ್ಕೊಂಡಿದ್ದು ಅಂದರೆ ತೋರಿಸಿದ ತಕ್ಷಣ ಅದಿತಿ ನೋಡಿ ಎಷ್ಟು ಚೆನ್ನಾಗಿದ್ದು ಒಂದು ಬಾದಾಮಿ ಎತ್ಕೊಂಡ್ರು. ಐ ವಾಸ್ ಟೆಲ್ಲಿಂಗ್, ಅದಿತಿ ಬೇರೆ ಬಾದಾಮಿ ಕೊಡ್ತೀನಿ, ಇದನ್ನು ಕೊಟ್ಬಿಡಿ ಅಂತಂದಕ್ಕೆ, ಇಲ್ಲ ನಾನು ಇದೇ ತಿಂತೀನಿ ಅಂತ ಅದಿತಿ ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಗೊತ್ತಾ.
ಇದರ ನೆಕ್ಸ್ಟ್ ಒಂದು ಸ್ಟೆಪ್ಸ್ ಯಾವುದು ಅಂತಂದರೆ ಇದನ್ನು ಚೆನ್ನಾಗಿ ಒಂದು ಬಿಸಿ ಬಾಣಲೆಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ತೇವಾಂಶ ಎಲ್ಲ ಹೋಗಿರಬೇಕು. ಇದನ್ನು ನಾವು ಮಿನಿಮಮ್ 1ರಿಂದ 1.5 ತಿಂಗಳು ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ. ನಾನು ಇದನ್ನು ಅದಿತಿಗೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಅದಿತಿ ದೊಡ್ಡವರಾಗ್ಬಿಟ್ಟಿದ್ದಾರೆ, ಈ ರೀತಿ ಸರಿಯೆಲ್ಲ ತಿನ್ನಲ್ಲ. ಇಲ್ಲಿ ಮನೆ ಹತ್ರ ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ, ಅಂತಂದರೆ ಲೋ ಸೋಷಿಯೋ ಎಕನಾಮಿಕ್ ಅಂತಂದರೆ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ್ಯಕ್ಚುಲಿ ನಮ್ಮ ರೋಡಲ್ಲಿ ಮೈಗ್ರೆಂಟ್ಸ್ ಇದ್ದಾರೆ, ಅಂತಂದರೆ ಮನೆ ಕಟ್ಟೋದಕ್ಕೆ ಸ್ವಲ್ಪ ದಿನ ಬಂದು ಇಲ್ಲಿ ಗುಡಿಸ್ಲು ಹಾಕ್ಕೊಂಡು ವಾಸ ಇದ್ದು ಮನೆ ಕಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾರಲ್ಲ, ಆ ಒಂದು ಮನೆಯಲ್ಲಿ ಒಂದು ಪುಟ್ಟ ಮಗು ಇದೆ. ಸೊ ಆ ಮಗುಗೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ಒಂದು ಸೆರ್ಲ್ಯಾಕ್ನ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಮಗುಗೆ ಮಾಡುವಾಗ ಒಂದು ಸ್ವಲ್ಪ ಕ್ವಾಂಟಿಟಿನ ಹೆಚ್ಚು ಮಾಡಿ ಬೇರೆ ಮಕ್ಳಿಗೂ ಕೊಡಿ. ಯಾಕಂತಂದರೆ ನನಗೆ ಅದೇ ರೀತಿ ಅನಿಸೋದು ಕೆಲವೊಂದು ಸಲ. ನಾನು ಅದಿತಿಗೆ ಒಂದು ಆಟ ಸಾಮಾನು ಕೊಡಿಸುವಾಗ ಎಷ್ಟೊಂದು ಸಲ ನಾನು ಅದನ್ನು ಮಾಡಿದ್ದೀನಿ. ಯಾಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ಈ ರೀತಿ ಮಾಡಿದಾಗ ಅಂತಂದರೆ ಕೆಲವು ಪೇರೆಂಟ್ಗಳಿಗೆ ಆ ಸಮಯದಲ್ಲಿ ಕೊಡಿಸುವಂತಹ ಶಕ್ತಿ ಇರೋದಿಲ್ಲ. ಯಾಕಂತಂದರೆ ಫೈನಾನ್ಷಿಯಲಿ ತುಂಬ ವೀಕ್ ಇರ್ತಾರೆ. ಪ್ರಾಬ್ಲಮ್ಸ್ ಎಲ್ಲರಿಗೂ ಬರುತ್ತೆ ಗುರು, ಯಾರಿಗೆ ಬರಲ್ಲ ಪ್ರಾಬ್ಲಮ್ಸು. ಆ ಪ್ರಾಬ್ಲಮ್ಸ್ನ ಇದ್ದಾಗ ಯಾರೋ ಒಬ್ಬರು ಸಹಾಯ ಮಾಡ್ತಿದ್ದಾರೆ ಅಂತಂದಾಗ ಅವ್ರಿಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ಒಂದು ಚಿಕ್ಕ ಬಾಲ್ ಬೇರೆ ಮಕ್ಳಿಗೆ ಕೊಡಿಸೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆ ಮಗುಗೆ. ಆ್ಯಕ್ಚುಲಿ ಈ ಸೆರ್ಲ್ಯಾಕ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗಲೇ ನಾನು ಅಂದ್ಕೊಂಡೆ ಆ ಮಗುಗೆ ಕೊಡೋಣ ಅಂತ. ಅದಿತಿಗೆ ಸೆರ್ಲ್ಯಾಕ್ಸ್ನ ಮಾಡುವಾಗ ಎಷ್ಟು ಪ್ರೀತಿ ಕಾಳಜಿ ಒಂದು ಕಂಪ್ಲೀಟ್ ಒಂದು ಅಟೆನ್ಷನ್ ಕೊಟ್ಟು ಮಾಡ್ತೀನೋ ಅದೇ ರೀತಿ ಆ ಮಗುಗೂ ಮಾಡಿದ್ದೀನಿ. ಏನಕ್ಕಂತಂದರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ಮಕ್ಕಳಲ್ಲ, ಪ್ರತಿಯೊಬ್ಬರು ಮಕ್ಕಳು ದೇವ್ರ ಸಮಾನ ಅಲ್ವಾ. ಸೊ ಈ ರೀತಿ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹೋಮ್ ಮೇಡ್ ಸೆರ್ಲ್ಯಾಕ್ ರೆಡಿ ಆಗುತ್ತೆ. ನಿಮಗೆ ಇಷ್ಟ ಆಗಿದೆ ಈ ಹೋಮ್ ಮೇಡ್ ಸೆರ್ಲ್ಯಾಕ್ನ ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಇದು ಕಂಪ್ಲೀಟ್ಲಿ ಹೆಲ್ದಿ, ಟೇಸ್ಟಿ ಆ್ಯಂಡ್ ನ್ಯೂಟ್ರಿಯೆಂಟ್ ರಿಚ್ ಆಗಿರುತ್ತೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಾಕಷ್ಟು ಹೋಮ್ ಮೇಡ್ ಸೆರ್ಲ್ಯಾಕ್ಸ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ತೋರಿಸ್ತಾ ಇರ್ತೀನಿ. ಅದನ್ನು ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ. ಆ್ಯಂಡ್ ಮಕ್ಕಳ ಆರೋಗ್ಯನ ವೃದ್ಧಿಸುವಲ್ಲಿ ನಾವು ಆಹಾರದಲ್ಲಿ ತುಂಬ ಗಮನ ವಹಿಸೋಣ. ಏನಕ್ಕಂತಂದರೆ ಈಗ ಎಲ್ಲನೂ ಕಲಬೆರಕೆ ಆಗಿಬಿಟ್ಟಿದೆ. ಆ ಕಲಬೆರಕೆನ ನಾವು ಮಕ್ಕಳಿಗೆ ಕೊಡದೇ ಇರೋ ರೀತಿ ಮಕ್ಕಳ ಆರೋಗ್ಯನ ಆಹಾರದಲ್ಲಿ ಇಂಪ್ರೂವ್ ಮಾಡೋಣ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ.